ಓಂ ಶಾಂತಿ. ನಿಮ್ಗೆ ಯಾವ ನಿಮ್ಮನ್ನ ಯಾರು ಇಷ್ಟಪಡ್ತಾರೆ ಒಳ್ಳೆಯವರು ಅವ್ರಿಗೆ, ಧರ್ಮವಂತರು ಒಳ್ಳೆಯವ್ರಿಗೆ ಯಾವಾಗ ಒಳ್ಳೆಯದಾಗಲವ್ರೆ. ಇವರೇ ಓಂ ಶ್ರೀ ಶಕ್ತಿ ಮಹಾತ್ಮೆ ಭಾಗ 1 ಈಗಾಗಲೇ ನಾನು ಅಪ್ಲೋಡ್ ಮಾಡಿದ್ದೀನಿ ಇದೇ ಯೂಟ್ಯೂಬ್ನಲ್ಲಿ ಚಾನಲಲ್ಲಿ. ಶ್ರೀ ಶಕ್ತಿ ಮಹಾತ್ಮೆ ಭಾಗ 2 ಇದು. ಭಾಗ 2 ಭಾಗ 1ರಲ್ಲಿ ನಾನು ಸೃಷ್ಟಿ ಸ್ಥಿತಿ ಲಯ, ಬ್ರಾಹ್ಮಿ ಶಕ್ತಿ, ಹರಶಕ್ತಿ, ಶಿವಶಕ್ತಿ ಬಗ್ಗೆ ಸ್ವಲ್ಪ ನಾನು ಅದರಲ್ಲಿ ತಿಳಿಸಿದ್ದೀನಿ. ಈಗ ನಾನು ಆ ಸೃಷ್ಟಿ ಸ್ಥಿತಿ ಲಯ ಅಂದರೆ ಹುಟ್ಟು, ಬೆಳವಣಿಗೆ, ಆಮೇಲೆ ನಾಶ. ಒಂದು ಕಾಲದಲ್ಲಿ ಏನೂ ಇರೋದಿಲ್ಲ, ಆಮೇಲೆ ಹುಟ್ಟುತ್ತೆ, ಆಮೇಲೆ ಇರುತ್ತೆ, ಜೀವನ ಮಾಡುತ್ತೆ, ನಾಶ ಆಗುತ್ತೆ. ಇದು ಈ ಜಗತ್ತಿನ ಮೇನ್ ಸಿಸ್ಟಮ್. ಇದು ಎಲ್ಲರಿಗೂ ಗೊತ್ತು. ಒಂದು ಸಣ್ಣ ಕ್ರಿಮಿ ಅಂದರೆ ಸಣ್ಣ ಜೀವಿ, ಒಂದು ಆನೆ ಗಾತ್ರ, ತಿಮಿಂಗಿಲ, ಇನ್ನೂ ಯಾವುದೋ ಡೈನೋಸರಸ್ಸು, ಈ ಥರ ದೊಡ್ಡ ಜೀವಿ. ಹಾಗೆ ಒಂದು ಸಣ್ಣ ರವೆ ಕಣ, ರವೆ ಸಾಸಿವೆ ಅಷ್ಟು ಸಣ್ಣ ಚಿಕ್ಕ ಒಂದು ವಸ್ತು, ಸಾಸಿವೆ ಅಂತಿರಲ್ಲ, ರಾಗಿ ಕಾಳು ಅಥವಾ ಸಕ್ಕರೆ ಏನೋ ಒಂದು ಧೂಳು ದುಮ್ಮು. ಆದರೆ ಒಂದು ಸಣ್ಣ ಧೂಳು ನಮ್ಮ ಮೂಗು ಒಳಗಡೆ ಹೋದರೆ ದೊಡ್ಡ ಪರಿಣಾಮ ಬೀರುತ್ತೆ. ಈಗ ನೀವು ನೋಡಿದ್ರಲ್ಲ, ಖಾರದ ಪುಡಿ ಒಂಚೂರು ಹೋಗಿದೆ, ಖಾರದ ಪುಡಿ ಅದಕ್ಕೆ ಆ ಥರ ಆಯಿತು. ಅಂದರೆ ಈ ಜಗತ್ತಿನಲ್ಲಿ ಪ್ರತಿ ವಸ್ತು ಕೂಡ ಸಣ್ಣ ಸಣ್ಣ ಕಣಗಳಿಂದ ಆಗಿದೆ, ಅಣುಗಳಿಂದ ಆಗಿದೆ. ನಿಮಗೆ ಗೊತ್ತಿರೋ ವಿಚಾರ. ಏಕಾಏಕಿ ಒಂದು ಮೂಟೆ ರಾಗಿ, 1 kg ಹಸಿಟ್ಟು, 1 kg ಅಕ್ಕಿ, 1 kg ಗೋಧಿ ಹಿಟ್ಟು, ಆ ರೀತಿ ಯಾರೂ ಹೇಳಲ್ಲ. 1 kg ಗೋಧಿ ಹಿಟ್ಟು ಹಾಕ್ಬೇಕಾದ್ರೆ ಮೊದಲು 100 ಗ್ರಾಮು, ಅದಕ್ಕೂ ಮೊದಲು 50 ಗ್ರಾಮು, ಅದಕ್ಕೂ ಮೊದಲು 20 ಗ್ರಾಮು, ಅದಕ್ಕೂ ಮೊದಲು 10 ಗ್ರಾಮು, ಅದಕ್ಕೂ ಮೊದಲು 5 ಗ್ರಾಮು, ಅದಕ್ಕೆ ಮೊದಲು 1 ಗ್ರಾಮು. 1 ಗ್ರಾಮಲ್ಲಿ ಇನ್ನೂ ಸಣ್ಣ ಸಣ್ಣ ಮಿಲಿಗ್ರಾಮುಗಳು. ಲಾಸ್ಟ್ಗೆ ಏನಾಗುತ್ತೆ, ಸಣ್ಣ ಕಣ ಹಿಂಗಡ್ಕೊಳ್ಳುತ್ತೆ, ಚಿಕ್ಕ ಕಣ ಅಲ್ವಾ. ಒಂದು ಮೂಟೆ ಇರಲಿ, ಒಂದು ಕುಂಟಾಲ್ ಇರಲಿ, ಒಂದು ಲಾರಿ ಇರಲಿ, ಆದರೆ ಚಿಕ್ಕದು. ಅಂಥ ಚಿಕ್ಕದು 1, 2, 3, 4, 5, 6, 7, 8, 100, 1000 ಕೋಟಿ ಹೀಗೆ ಬೆಳ್ಕೊಂಡು ಹೋದಾಗ ಅದು ದೊಡ್ಡದಾಗುತ್ತೆ. ಹಾಗೆ ಜಗತ್ತಿನಲ್ಲಿ ಸ್ಥೂಲ, ಸೂಕ್ಷ್ಮ, ಪ್ರಾಣ. ಸ್ಥೂಲ ಅಂದರೆ ಕಣ್ಣಿಗೆ ಕಾಣುವ ವಸ್ತು, ಸೂಕ್ಷ್ಮ ಅಂದರೆ ಕಣ್ಣಿಗೆ ಕಾಣೋದಿಲ್ಲ, ಭಾಳ ಸೂಕ್ಷ್ಮವಾಗಿರುತ್ತೆ. ಪ್ರಾಣ ಅಂದರೆ ಅದಕ್ಕಿಂತೂ ಪವರ್ಫುಲ್, ಇನ್ನೂ ಕಾಣೋದಿಲ್ಲ. ಈಗ ಇಲ್ಲಿರೋ ವಸ್ತುಗಳೆಲ್ಲ ನಮಗೆ ಕಾಣುತ್ತೆ, ಪ್ರತಿ ಜೀವಿಗಳು ನಮಗೆ ಕಾಣುತ್ತೆ ಅಲ್ವಾ. ಆದರೆ ಕೆಲವೊಂದು ಜೀವಿಗಳು ಕಾಣಲ್ಲ. ಅವುಗಳನ್ನು ನಾವು ಹೆಂಗೆ ನೋಡ್ತೀವಿ? ಸೂಕ್ಷ್ಮ ದರ್ಶಕ ಯಂತ್ರದಿಂದ ನೋಡ್ತೀವಿ. ಸೂಕ್ಷ್ಮ ದರ್ಶಕ ಯಂತ್ರ ಅಥವಾ ದುರ್ಬೀನ್ ಅಂತಿರಲ್ಲ, ಅದರಿಂದ ನೋಡ್ತೀವಿ. ಒಟ್ನಲ್ಲಿ ಕಾಣುತ್ತೆ. ಆದರೆ ಶಕ್ತಿ ಕಾಣುತ್ತಾ? ಈಗ ಸೂರ್ಯ ಭಗವಾನ ನಮಗೆ ಕಾಣಿಸ್ತಾನೆ, ಅಲ್ಲಿಂದ ಬಿಸಿ ಬರುತ್ತೆ, ಆ ಬಿಸಿ ನಮ್ಮ ಕಣ್ಣಿಗೆ ಕಾಣೋದಿಲ್ಲ. ಹಾಗೆ ಕಿರಣಗಳು ಬರುತ್ತೆ, ಅವು ನಮಗೆ ಕಾಣಲ್ಲ. ಕಿರಣ ಅಂದರೆ ಯಾವುದು? ಕ್ಷ ಕಿರಣಗಳು, ಎಕ್ಸ್ರೇ ಕಿರಣಗಳು ಅಂತೀವಿ. ಆ ಕಿರಣಗಳು ನಮ್ಮ ಮೇಲೆ ಬಿದ್ದರೆ, ರೇಡಿಯೋ ಕಿರಣಗಳು, ನಮ್ಮ ಚರ್ಮ ಎಲ್ಲ ತೂತು ಬೀಳುತ್ತೆ, ಹೃದಯ ಎಲ್ಲ ತೂತು ಬೀಳುತ್ತೆ, ರಕ್ತ ಕಣಗಳು ಇರ್ತಾವಲ್ಲ ಅವೆಲ್ಲ ಹಾಳಾಗ್ತವೆ, ರಕ್ತನಾಳಗಳ ಮೇಲೆ ಪರಿಣಾಮ ಬೀರುತ್ತೆ. ಅದರಿಂದ ಕ್ಯಾನ್ಸರ್ ಬರುತ್ತೆ, ಹೆಚ್ಚಿನ ರೇಡಿಯೇಷನ್ ಬಂದರೆ ಸೂರ್ಯ ಭಗವಾನಿಂದ. ಆದರೆ ನಮಗೆ ಬೇಕು ಸೂರ್ಯ ಭಗವಾನ. ಯಾವ ರೀತಿ? ನಮಗೆ ಎಷ್ಟು ಬೇಕೋ ಅಷ್ಟು ಬೇಕು. ಯಾವ ರೀತಿ? ಸಂಜೆ 5:30 ಮೇಲೆ ಬೇಕು ಸೂರ್ಯ ಭಗವಾನ, ಬೆಳಗ್ಗೆ 7:30 ಒಳಗೆ ಬೇಕು ನಮಗೆ ಸೂರ್ಯ ಭಗವಾನ. ಅವಾಗ ಹೆಂಗಿರ್ತಾನೆ? ಆರೆಂಜ್ ಕಲರ್, ಒಳ್ಳೆ ಎನರ್ಜಿ, ಬಂಗಾರದ ಕಲ್ಲರ್, ತಾಮ್ರದ ವರ್ಣ, ಬಂಗಾರದ ವರ್ಣ, ಒಳ್ಳೆ ಎನರ್ಜಿ ಇರುತ್ತೆ. ಪ್ರೋಟಾನ್ ಎನರ್ಜಿ, ಡಿ ವಿಟಮಿನ್, ಅದು ನಮ್ಮ ಶರೀರಕ್ಕೆ ಬೇಕು, ಶಕ್ತಿ ಇರುತ್ತೆ. ಆದರೆ ಆ ಶಕ್ತಿ ಅಲ್ಲಿಂದ ಬರುತ್ತೆ, ನಕ್ಷತ್ರಗಳಿಂದ ಬರುತ್ತೆ, ಚಂದ್ರ ಭಗವಾನಿಂದ ಬರುತ್ತೆ, ಬುಧ ಗ್ರಹ, ಗುರುಗ್ರಹ, ಶನಿ ಗ್ರಹ, ಶುಕ್ರ ಗ್ರಹ, ಬೇರೆ ಬೇರೆ ಗ್ರಹಗಳಿಂದ ಬರುತ್ತೆ. ಹಾಗೆ ನಕ್ಷತ್ರಗಳಿಂದ ಬರುತ್ತೆ. ನಕ್ಷತ್ರ ಅಂದರೆ ಸೂರ್ಯ ಭಗವಾನ ಕೂಡ ಒಬ್ಬ ನಕ್ಷತ್ರನೇ. ಬೇರೆ ದೂರದಲ್ಲಿ ಕಾಣ್ತವೆ, ಅವು ಸೂರ್ಯ ಭಗವಾನುಗಳೇ. ದೂರದಲ್ಲಿ ಕಾಣ್ತವೆ ಚಿಕ್ಕದಾಗ, ಅವು ಸೂರ್ಯ ಭಗವಾನುಗಳಿವೆ. ಆದರೆ ಅವು ಚಿಕ್ಕದಾಗಿ ಯಾಕೆ ಕಾಣಿಸ್ತಾವಂದರೆ, ಅವು ತುಂಬ ಕೋಟ್ಯಾಂತರ ಮೈಲಿ ದೂರದಲ್ಲಿರ್ತವೆ. ಅದಕ್ಕೆ ಅವು ನಮಗೆ ಚಿಕ್ಕದಾಗಿ ಕಾಣುತ್ತೆ. ಅದನ್ನು ನಾವು ನಕ್ಷತ್ರ
ಅಂತ ಕರಿತೀವಿ. ಅದೇ ನಮ್ಮ ಹತ್ತಿರದಲ್ಲಿ ಕಾಣಿಸ್ತಾನೆ ಸೂರ್ಯ ಭಗವಾನ, ಇವನು ಕೂಡ ನಕ್ಷತ್ರನೇ, ಆದರೆ ಹತ್ತಿರದಲ್ಲಿ ಕಾಣೋದ್ರಿಂದ ನಾವು ಸೂರ್ಯ ಭಗವಾನ ಅಂತೀವಿ. ಸೂರ್ಯ ಗ್ರಹ ಅಲ್ಲ, ಸೂರ್ಯ ಬಂದು ನಕ್ಷತ್ರ, ಅರ್ಥ ಆಯ್ತಾ? ಆದರೆ ಈ ಭೂಮಿ ಗ್ರಹ, ಇದು ನಕ್ಷತ್ರ ಅಲ್ಲ. ಆದರೆ ಚಂದ್ರ ಭಗವಾನ ಅದು ಕೂಡ ಭೂಮಿಯಂತೆ ಗ್ರಹ, ಅದು ನಕ್ಷತ್ರ ಅಲ್ಲ. ಹಾಗೆ ಬುಧ ಅದು ಕೂಡ ಗ್ರಹ, ಹಾಗೆ ಗುರು, ಹಾಗೆ ಶುಕ್ರ, ಹಾಗೆ ಶನಿ, ಹಾಗೆ ರಾಹು ಕೇತು, ಇವೆಲ್ಲ ಪ್ಲೂಟೋ ನೆಪ್ಚೂನ್ ಅಂತಿರಲ್ಲ, ಯುರೇನಸ್ ಅಂತ ಅವು. ಈ ಗ್ರಹಗಳು ಸುತ್ತಬೇಕಾದ್ರೆ ಅವುಗಳಿಗೆ ಶಕ್ತಿ ಬೇಕು. ಸೂರ್ಯ ಭಗವಾನಿಂದ ನಮಗೆ ಶಕ್ತಿ ಬರುತ್ತೆ, ಬೇರೆ ಬೇರೆ ನಕ್ಷತ್ರಗಳಿಂದ ಶಕ್ತಿ ಬರುತ್ತೆ, ಗ್ರಹಗಳಿಂದ ಗ್ರಾವಿಟಿ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ಫೀಲ್ಡ್ ಇರುತ್ತೆ, ಗುರುತ್ವಾಕರ್ಷಣ ಬಲ ಇರುತ್ತೆ, ಅಯಸ್ಕಾಂತೀಯ ಬಲ ಇರುತ್ತೆ. ಇನ್ನೂ ಕ್ಷುದ್ರ ಗ್ರಹಗಳಿರ್ತವೆ, ಅವುಗಳಿಂದ ಕೆಟ್ಟ ಶಕ್ತಿ ಬರುತ್ತೆ, ಕೆಟ್ಟ ಧೂಳು, ವಿಷಕಾರಿ ಅನಿಲ, ತರಂಗಗಳು. ಸೂರ್ಯ ಭಗವಾನಿಂದ ನಮಗೆ ಕೆಲವೊಂದು ವೇವ್ಸ್ ಬರುತ್ತೆ, ವೇವ್ಸ್ ಸಿಗ್ನಲ್ಸು, ವೇವ್ಸು, ತರಂಗಗಳು, ರೇಡಿಯೇಷನ್ ಬರುತ್ತೆ, ಅಲ್ಲಿಂದ ರೇಡಿಯೇಷನ್ನು, ಗೊತ್ತಾಯ್ತಲ್ಲ? ಸೂಕ್ಷ್ಮವಾದ ಒಂದು ಶಕ್ತಿಗೆ ನಾವು ಈ ಒಂದು ಏನೀಗ ನಾನು ಶಕ್ತಿ ಅಂತ ಕರಿತಾ ಇದ್ದೀನಿ ಅದರಲ್ಲಿ ಹೇಳ್ತಾ ಇದ್ದೀನಿ. ಯಾವ ರೀತಿ ಅಂದರೆ, ನಾವು ಆಹಾರ ತಿಂದರೆ ನಮಗೆ ಶಕ್ತಿ ಬರುತ್ತೆ. ಎಲ್ಲಿಂದ ಬರುತ್ತೆ? ಆಹಾರದಿಂದ ಬರುತ್ತೆ. ತರಕಾರಿ, ಹಣ್ಣು ಹಂಪಲ, ದವಸ ಧಾನ್ಯ ಅಂದರೆ ಗೋಧಿ, ರಾಗಿ, ಭತ್ತ ಇತ್ಯಾದಿಗಳಿಂದ ಬರುತ್ತೆ. ಇದು ನಿಮ್ಗೆ ಗೊತ್ತಿರೋ ವಿಚಾರ. ಹಣ್ಣು ಹಂಪಲಿಂದ ಬರುತ್ತೆ, ಇದು ನಿಮ್ಗೆ ಗೊತ್ತಿರೋ ವಿಚಾರ. ತರಕಾರಿಗಳಿಂದ ಬರುತ್ತೆ, ಇದು ನಿಮ್ಗೆ ಗೊತ್ತಿರೋ ವಿಚಾರ. ಶಕ್ತಿ ಬರುತ್ತೆ. ಆದರೆ ತರಕಾರಿಗಳಿಗೆ, ಹಣ್ಣುಗಳಿಗೆ, ಸೊಪ್ಪುಗಳಿಗೆ, ಗಿಡಗಳಿಗೆ, ಮರಗಳಿಗೆ ಎಲ್ಲಿಂದ ಬರುತ್ತೆ ಶಕ್ತಿ? ಅದು ಸೂರ್ಯ ಭಗವಾನಿಂದ ಬರುತ್ತೆ. ಎಲ್ಲಿಂದ ಬರುತ್ತೆ? ಸೂರ್ಯ ಭಗವಾನಿಂದ ಬರುತ್ತೆ. ಅದು ನಮ್ಮ ಕಣ್ಣಿಗೆ ಕಾಣುವುದಿಲ್ಲ. ಒಂದು ಹಣ್ಣಿನಲ್ಲಿ, ಒಂದು ಚಾಕ್ಲೇಟಲ್ಲಿ, ಒಂದು ಚಪಾತಿಯಲ್ಲಿ, ಒಂದು ಬಾತು, ಪಲಾವು, ಮೊಸರು, ತರಕಾರಿ, ಹಣ್ಣು ಹಂಪಲದಲ್ಲಿ ಶಕ್ತಿ ಇರುತ್ತೆ, ನಮ್ಮ ಕಣ್ಣಿಗೆ ಕಾಣುವುದಿಲ್ಲ. ನಾವು ಅದನ್ನು ತಿಂದ ಮೇಲೆ ನಮ್ಮ ಜಠರದಲ್ಲಿದ್ದುಕೊಂಡು 4 ಅವರು ಅಲ್ಲಿ ಜೀರ್ಣ ಆಗಿ, ಅನಂತರ 4 ಅವರ್ ಆದಮೇಲೆ ಸಣ್ಣ ಕರಳಿಗೆ ಹೋಗಿ ಅಲ್ಲೇ ಒಂದು 2-3 ಅವರ್ ಇದ್ಕೊಂಡು ಆನಂತರ ಅಲ್ಲಿಂದ ದೊಡ್ಡ ಕರಳು ಸೇರುತ್ತೆ. ಇಷ್ಟೊತ್ತಿಗೆ ಆಹಾರ ನೀಟಾಗಿ ಜೀರ್ಣ ಆಗಿರುತ್ತೆ. ನಮ್ಮ ಸಣ್ಣ ಕರಳಿನಲ್ಲಿರ್ತಕ್ಕಂಥ ನಾಳಗಳು, ಗೋಡೆಯಲ್ಲಿರ್ತಕ್ಕಂಥ ಸಣ್ಣ ಕರಳಿನ ಗೋಡೆಯಲ್ಲಿರ್ತಕ್ಕಂಥ ರಕ್ತನಾಳಗಳು ಆಹಾರದಲ್ಲಿಯ ಪೌಷ್ಟಿಕಾಂಶಗಳನ್ನು ಹೀರಿಕೊಂಡು ಅನಂತರ ಅದು ಗ್ಲೂಕೋಸ್ ಆಗಿ ಮಾರ್ಪಾಟಾಗುತ್ತೆ. ಅದು ನಮ್ಮ ಶರೀರದ ರಕ್ತ, ಮಾಂಸ, ಮೂಳೆ ಇವೆಲ್ಲ ತಯಾರಾಗಲಿಕ್ಕೆ ಕಾರಣ ಆಗುತ್ತೆ ಗ್ಲೂಕೋಸು. ಆದರೆ ಇವೆಲ್ಲ ಶರೀರ ತಯಾರಾಗುತ್ತೆ, ನಮ್ಮ ಕಣ್ಣಿಗೆ ಕಾಣುತ್ತೆ ಶರೀರ, ಇದು ಸ್ಥೂಲ. ಹಣ್ಣು ಹಂಪಲ ತರಕಾರಿಗಳು ಕಣ್ಣಿಗೆ ಕಾಣುತ್ತೆ, ಅದು ಸ್ಥೂಲ. ಗ್ರಹ ನಕ್ಷತ್ರಗಳು ಇತ್ಯಾದಿಗಳು ವಸ್ತುಗಳು, ಸಣ್ಣ ಸಣ್ಣ ಕ್ರಿಮಿಗಳು, ಪ್ರಾಣಿಗಳು, ಗಿಡಗಳು, ಹೂಗಳು, ಹಣ್ಣುಗಳು ಇವೆಲ್ಲ ನಮ್ಮ ಕಣ್ಣಿಗೆ ಕಾಣುತ್ತೆ, ಇದು ಸ್ಥೂಲ. ಜಡ, ಸ್ಥೂಲ, ಜಡ, ಇದನ್ನು ಬ್ರಹ್ಮ ಅಂತ ಕರಿತೀವಿ. ಆದರೆ ಇವುಗಳ ಒಳಗಡೆ ಹಣ್ಣು ಹಂಪಲ ತರಕಾರಿ ವಸ್ತುಗಳು, ಸೂರ್ಯ ಭಗವಾನ, ಚಂದ್ರ ಭಗವಾನ ಇತ್ಯಾದಿ ಒಳಗೆ ಇರ್ತಕ್ಕಂಥ ಶಕ್ತಿ ಇದೆಯಲ್ಲ, ಅದು ಸೂಕ್ಷ್ಮ. ಕಣ್ಣಿಗೆ ಕಾಣದ ಶಕ್ತಿಯನ್ನು ಸೂಕ್ಷ್ಮ ಅತೀಂದ್ರಿಯ ಶಕ್ತಿ ಅಂತೀವಿ. ಫಾರ್ ಎಕ್ಸಾಂಪಲ್ ದೆವ್ವಗಳು, ಭೂತಗಳು, ಪ್ರೇತಗಳು, ಪಿಶಾಚಗಳು ಕಣ್ಣಿಗೆ ಕಾಣದಿರ ಓಡಾಡ್ತಾವಲ್ಲ, ಅವನ್ನ ನಾವು ಸೂಕ್ಷ್ಮ ಅಂತೀವಿ. ಕಣ್ಣಿಗೆ ಕಾಣಿಸ್ತಾವಲ್ಲ ಅದನ್ನು ಸ್ಥೂಲ ಅಂತೀವಿ. ಕಣ್ಣಿಗೆ ಕಾಣದ ಎನರ್ಜಿ, ಪವರ್, ಶಕ್ತಿ. ಈಗ ಕರೆಂಟ್ ವೈರಲ್ಲಿ ಏನಿರುತ್ತೆ? ಮೊಬೈಲ್ ವೈರ್ ಇರಲಿ, ಯಾವುದೇ ಇರಲಿ, ಇದು ಮೊಬೈಲ್ ವೈರು, ಇದರಲ್ಲಿ ಕರೆಂಟ್ ಬರುತ್ತೆ. ಈಗ ನಾನು ಮಾತಾಡ್ತಾ ಇದ್ದೀನಿ ವೈರಲ್ಲಿ, ಮೊಬೈಲಲ್ಲೇ ರೆಕಾರ್ಡ್ ಆಗ್ತಾಯಿದೆ. ಇದರಲ್ಲಿ ನಾನು ಮಾತಾಡೋ ವೇವ್ಸ್ ಹೋಗುತ್ತೆ, ಸಿಗ್ನಲ್ಸ್ ಹೋಗಲ್ಲಿ ರೆಕಾರ್ಡ್ ಆಗುತ್ತೆ. ಇದನ್ನು ಸೂಕ್ಷ್ಮ ಏನಂತಾರೆ? ಸೂಕ್ಷ್ಮ. ಆದರೆ ಕಣ್ಣು ಕಾಣಿಸುತ್ತಲ್ಲ ವೈರು, ಇದನ್ನು ಸ್ಥೂಲ ಅಂತೀವಿ. ಕಣ್ಣಿಗೆ ಕಾಣಿಸೋದನ್ನು ಸ್ಥೂಲ ಅಂತೀವಿ, ಕಾಣಿಸ್ದೇ ಇರೋದನ್ನು ಸೂಕ್ಷ್ಮ ಅಂತೀವಿ. ಹಾಗೆ ನಮ್ಮ ಶರೀರದಲ್ಲಿರುವ ಶಕ್ತಿ ಅದನ್ನು ಸೂಕ್ಷ್ಮ ಅಂತೀವಿ. ಆದರೆ ಸ್ಥೂಲಕ್ಕೂ ಸೂಕ್ಷ್ಮಕ್ಕೂ ಆಧಾರವಾಗಿರೋದು ಪ್ರಾಣದಿಂದಲೇ ಇವೆಲ್ಲ ಕೆಲಸ ಮಾಡ್ತವೆ. ಉದಾಹರಣೆಗೆ ನಮ್ಮ ಮನಸ್ಸು, ಬುದ್ಧಿ, ಆಲೋಚನಾ ಶಕ್ತಿ ಇದೆಲ್ಲ ಕೆಲಸ ಮಾಡಬೇಕಾದ್ರೆ ಪ್ರಾಣಶಕ್ತಿ ಬೇಕು, ಪ್ರಾಣ ಇರಬೇಕು. ಪ್ರಾಣಶಕ್ತಿ ಅಂದರೆ ಬೇರೆ, ಅದು ಬೇರೆ. ಅದರಲ್ಲಿ ಚೈತನ್ಯ ಇರುತ್ತೆ, ಪ್ರಾಣಶಕ್ತಿಯಲ್ಲಿ ಚೈತನ್ಯ ಇರುತ್ತೆ, ಅದು ಬೇರೆ. ಆ ಚೈತನ್ಯವೇ ಆತ್ಮ ಅಂತೀವಿ.
ಆತ್ಮಶಕ್ತಿ ಅಂತೀವಿ, ಶುದ್ಧ ಚೈತನ್ಯ ಅಂತೀವಿ, ಸಚ್ಚಿದಾನಂದ ಸ್ವರೂಪ ಪರಬ್ರಹ್ಮ ಅಂತ ಕೂಡ ಕರಿತೀವಿ, ದೇವರು ಅಂತ ಕರಿತೀವಿ. ಯಾವುದು? ಚೈತನ್ಯವನ್ನು. ಮೊದಲಿಗೆ ಅರ್ಥ ಮಾಡ್ಕೊಳ್ಳಿ, ಇದು ಸ್ಥೂಲ, ಇದರ ಒಳಗಡೆ ಸೂಕ್ಷ್ಮ ಶರೀರ, ಅದರಲ್ಲಿ ಚೈತನ್ಯ ಪ್ರಾಣ ಶರೀರ, ಪ್ರಾಣ ಪಂಚಭೂತಗಳು ಗ್ರಹಗಳು ಇವೆಲ್ಲ ಸುತ್ತಬೇಕಾದ್ರೆ, ಗಿಡ ಮರ ಬೆಳಿಬೇಕಾದ್ರೆ ಪ್ರಾಣ ಬೇಕು. ಜೀವಸತ್ವ ಜೀವಶಕ್ತಿ ಅಂತೀರಿ ನೀವು, ಪ್ರಾಣ ಬೇಕು. ಆ ಪ್ರಾಣ ಈ ಸೂಕ್ಷ್ಮಕ್ಕಿಂತ ಅತೀ ಸೂಕ್ಷ್ಮ, ಆ ಪ್ರಾಣಕ್ಕಿಂತ ಸೂಕ್ಷ್ಮ ಚೈತನ್ಯ, ಅದೇ ಆತ್ಮ ಪರಮಾತ್ಮ. ಗೊತ್ತಾಯ್ತಲ್ಲ? ಇದು ಬಹಳ ಕಷ್ಟ ಅರ್ಥ ಮಾಡ್ಕೊಳ್ಳೋಕ್ಕೆ. ಅರ್ಥ ಮಾಡ್ಕೊಳ್ಳೋರಿಗೆ ಭಾಳ ಸುಲಭನೇ, ಕೆಲವರಿಗೆ ಕಷ್ಟ, ಕೆಲವರಿಗೆ ಸುಲಭ. ಈಗ ಅರ್ಥ ಆಯ್ತಲ್ಲ? ಶಕ್ತಿ ಒಳ್ಳೆಯವ್ರಿಗೂ ಬೇಕು, ಒಳ್ಳೆಯವ್ರಿಗೂ ಶಕ್ತಿ ಬೇಕು, ಕೆಟ್ಟವ್ರಿಗೂ ಶಕ್ತಿ ಬೇಕು. ಒಳ್ಳೆಯ ಜೀವಿಗಳಿಗೂ ಶಕ್ತಿ ಬೇಕು, ಕೆಟ್ಟ ಜೀವಿಗಳಿಗೂ ಶಕ್ತಿ ಬೇಕು. ಇಲ್ಲದಿದ್ದರೆ ಏನು ಕೆಲಸನೂ ಮಾಡೋಕ್ಕೆ ಆಗಲ್ಲ, ಯಾವ ಕೆಲಸನೂ ಮಾಡಲಿಕ್ಕೆ ಆಗಲ್ಲ. ಸಣ್ಣ ಸಣ್ಣ ಕ್ರಿಮಿಗಳಿಗೂ ಬೇಕು, ದೊಡ್ಡ ದೊಡ್ಡ ಜೀವಿಗಳಿಗೂ ಶಕ್ತಿ ಬೇಕು. ಶಕ್ತಿ ಅಂದರೆ ಕರೆಂಟ್ ಇರುತ್ತೆ, ಕರೆಂಟು, ಅದನ್ನು ವಿದ್ಯುತ್ ಶಕ್ತಿ ಅಂತೀವಿ, ವಿದ್ಯುತ್ ಶಕ್ತಿ ಅಂತೀವಿ. ಮಿಷಿನ್ಗಳು ಓಡ್ತವೆ, ಅದನ್ನು ಯಾಂತ್ರಿಕ ಬಲ ಅಂತೀವಿ. ಆನೆ ಓಡಾಡುತ್ತೆ, ಆನೆ ಕಿತ್ತಾಗುತ್ತೆ, ಆನೆ ಬಲ ಅಂತೀವಿ. ನೋಡ್ರಿ, ಬಲ ಬೇರೆ, ನೆನಪಿಟ್ಕೊಳ್ಳಿ. ಯಾಂತ್ರಿಕ ಅಥವಾ ಯಾಂತ್ರಿಕ ಮಿಷನರಿ ಬಲ ಬೇರೆ, ವಿದ್ಯುತ್ ಶಕ್ತಿ ಬೇರೆ. ಹಾಗೆ ಮಾಂತ್ರಿಕ ಶಕ್ತಿ ಬೇರೆ, ಮಂತ್ರಗಳ ಶಕ್ತಿ ಬೇರೆ. ನೆನಪಿಟ್ಕೊಳ್ಳಿ, ಇದೇ ದೈವಿ ಶಕ್ತಿ, ಮಂತ್ರಗಳ ಶಕ್ತಿ ಬೇರೆ. ಆ ಶಕ್ತಿ ಬೇರೆ, ಈ ಶಕ್ತಿ ಬೇರೆ, ಇನ್ನೊಂದು ಶಕ್ತಿ ಬೇರೆ, ಮತ್ತೊಂದು ಶಕ್ತಿ ಬೇರೆ. ಆದರೆ ಮಂತ್ರಗಳ ಶಕ್ತಿನೇ ಬೇರೆ. ಗೊತ್ತಾಯ್ತಲ್ಲ? ಮಂತ್ರಗಳ ಶಕ್ತಿ ಅಂದರೆ ಸೂಕ್ಷ್ಮವಾದ, ಅತಿ ಸೂಕ್ಷ್ಮವಾದ, ಪ್ರಾಣಕ್ಕಿಂತಲೂ ಅತಿ ಸೂಕ್ಷ್ಮವಾದ ಚೈತನ್ಯ, ದಿವ್ಯ ಶಕ್ತಿ, ಅದನ್ನೇ ಮಂತ್ರಶಕ್ತಿ. ಯಾವ ಮಂತ್ರವನ್ನು ನಾವು ಪಠಿಸ್ತೀವಿ ಆ ದೇವತೆ ನಮ್ಮ ಮುಂದೆ ಬಂದು ನಿಂತ್ಕೊಳ್ಳುತ್ತೆ. ಕಾರಣ ನಮ್ಮ ಶಬ್ದ ತರಂಗಗಳಿಂದ ನಾವು ದೇವರ ನಾಮಸ್ಮರಣೆ ಮಾಡ್ತೀವಿ, ಅಥವಾ ಮಂತ್ರಗಳು ಅಂದರೆ ದೇವರ ಬೀಜಾಕ್ಷರ, ದೇವರ ನಾಮ ಅಷ್ಟೇ, ಇನ್ನೇನೂ ಇಲ್ಲ. ಅವು ಪಠಣೆ ಮಾಡಿದಾಗ ಆ ದೇವತಾ ಶಕ್ತಿಯನ್ನು ರೂಪಿಸ್ತವೆ ನಮ್ಮ ಮುಂದುಗಡೆ. ಈ ಶಬ್ದ ತರಂಗಗಳು ನಮ್ಮ ಮನಸ್ಸಿನಲ್ಲಿ ರೂಪ, ಭಾವನೆಗಳಲ್ಲಿ ರೂಪ ಕೊಡ್ತೀವಿ, ಬಣ್ಣ ಕೊಡ್ತೀವಿ. ಆಗ ಅಲ್ಲಿ ರೆಡಿ ಆಗುತ್ತೆ, ಉದ್ಭವ ಆಗುತ್ತೆ ದೇವತಾ ಶಕ್ತಿ. ಒಂದು ಮೂರ್ತಿಯನ್ನು ನೋಡಿಕೊಂಡು ನೀವು ಧ್ಯಾನ ಮಾಡಿ, ಜಪ ಮಾಡಿ, ತಪ ಮಾಡಿ, ಅಥವಾ ಒಂದು ಫೋಟೋ ಇಟ್ಕೊಂಡು ಧ್ಯಾನ ಮಾಡಿ, ಜಪ ಮಾಡಿ, ತಪ ಮಾಡಿ, ನಿಮ್ಮ ಬಾಯಿನಲ್ಲಿ ನಿಧಾನ ಕೇಳ್ಕೊಳ್ಳಿ. ಆಗ ನಿಮ್ಮ ವಾಯ್ಸ್ ಹೋಗುತ್ತೆ ತರಂಗಗಳು. ಯಾವುದೋ ಒಂದು ನಾರಾಯಣ ಅಂದ್ಕೊಳ್ಳಿ, ಶಿವ ಅಂದ್ಕೊಳ್ಳಿ, ವಿಷ್ಣು ಅಂದ್ಕೊಳ್ಳಿ, ಬ್ರಹ್ಮ ಅಂದ್ಕೊಳ್ಳಿ, ಹನುಮಂತ ಅಂದ್ಕೊಳ್ಳಿ, ರಾಮ ಅಂದ್ಕೊಳ್ಳಿ, ಗಣೇಶ ಅಂದ್ಕೊಳ್ಳಿ, ಸುಬ್ರಹ್ಮಣ್ಯ ಅಂದ್ಕೊಳ್ಳಿ, ಆದಿಶಕ್ತಿ ಪರಾಶಕ್ತಿ, ಅದು ನಿಮ್ಮಿಷ್ಟ. ಯಾವ ದೇವತಾ ಮಂತ್ರ, ಯಾವ ಗುರುವಿನ ಮಂತ್ರ ನಿಮ್ಮ ಬಾಯಿಂದ ಪಠನೆ ಮಾಡ್ತೀರ, ಅದು ಶಬ್ದ ತರಂಗಗಳು ಹೋಗ್ತಾ ಇರುತ್ತೆ. ಹೋಗಿ ಅದು ರೂಪಗೊಳ್ಳುತ್ತೆ, ದೊಡ್ಡದಾಗುತ್ತೆ, ನಿಮ್ಮ ಮುಂದೆ ಬಂದು ನಿಂತ್ಕೊಬಿಡುತ್ತೆ. ನಿಮ್ಮ ಮನಸ್ಸಿನಲ್ಲಿ ಆಲ್ರೆಡಿ ರೂಪ ಕೊಟ್ಟಿರ್ತೀಯ. ಏನನ್ನು ಕೊಟ್ಟಿರ್ತಾರ? ಶಿವ ಆದರೆ ತ್ರಿಶೂಲ ಆಡ್ಕೊಂಡಿರ್ತಾನೆ, ಅದಕ್ಕೆ ಡಮರುಗ ಇರುತ್ತೆ, ಆಮೇಲೆ ಚರ್ಮಾಂಬರ ಥರ ಕುತ್ತಿಗೆಗೆ ಸರ್ಪ ಹಾಕ್ಕೊಂಡಿರ್ತಾನೆ, ಜಪಮಾಲೆ ಹಾಕ್ಕೊಂಡಿರ್ತಾನೆ, ಜುಟ್ಟು ಹಾಕ್ಕೊಂಡಿರ್ತಾನೆ, ಕೂದಲು ಬಿಟ್ಕೊಂಡಿರ್ತಾನೆ, ಆತನೇ ಶಿವ. ತ್ರಿನೇತ್ರ, ಈ ರೀತಿ ನಿಮ್ಮ ಮನಸ್ಸಲ್ಲಿ ಭಾವನೆಗಳಲ್ಲಿರುತ್ತೆ. ಅದಕ್ಕೆ ಅಲ್ಲೇ ಅವರು ಆ ರೀತಿ ರೆಡಿ ಆಗ್ತಾರೆ. ಅದೇ ಗಣಪತಿ ಆದರೆ, ಗಣಪತಿಗೆ ಆನೆ ತಲೆ ಇರುತ್ತೆ, ಸೊಂಡ್ಲಿರುತ್ತೆ, ಕಿವಿಗಳು ಹಿಂಗಿರುತ್ತೆ, ಹೊಟ್ಟೆ ಹಿಂಗಿರುತ್ತೆ, ಹಿಂಗೆ ಕೂತ್ಕೊಂಡಿರ್ತಾನೆ, ಆ ರೀತಿ ಜನ ಮಾಡ್ತೀರ. ಅದಕ್ಕೆ ಗಣಪತಿ ಮಂತ್ರನೂ ಹೇಳ್ತೀರ, ಅವಾಗ ಗಣಪತಿ ಬರ್ತಾನೆ. ನೀವು ಯಾರನ್ನ ಸ್ಮರಣೆ ಮಾಡಿದ್ರೆ ಅವ್ರು ಬರ್ತಾರೆ. ದೆವ್ವನ ಸ್ಮರಣೆ ಮಾಡಿದ್ರೆ ದೆವ್ವ ಬರುತ್ತೆ, ಭೂತನ ಸ್ಮರಣೆ ಮಾಡಿದ್ರೆ ಜಪ ತಪ ಮಾಡಿದ್ರೆ ಭೂತ ಬರುತ್ತೆ, ಪಿಶಾಚಿನ ಜಪ ತಪ ಮಾಡಿದ್ರೆ ಅದು ಬರುತ್ತೆ, ಇನ್ಯಾವುದೋ ಮಾಡಿದ್ರೆ ಅದು ಬರುತ್ತೆ. ಅಂದರೆ ಮಂತ್ರಗಳ ಅಧೀನ ಈ ದೇವತೆಗಳು, ಭೂತ ಪ್ರೇತ ಪಿಶಾಚಿಗಳು. ಈಗ ಅರ್ಥ ಆಯ್ತಾ? ನಾವು ಮಂತ್ರ ಪಠನೆ ಮಾಡ್ತೀವಿ, ಧ್ಯಾನ ಮಾಡ್ತೀವಿ, ಜಪ ಮಾಡಿ, ಅವಕ್ಕೆ ಅವು ಬಂದು ರೆಡಿ ಆಗ್ತವೆ. ಎಲ್ಲಿಂದ ಬರುತ್ತೆ? ಸೂಕ್ಷ್ಮವಾದ ಶಕ್ತಿ. ಆ ಶಕ್ತಿ ಅಲ್ಲಿ ರೂಪಗೊಳ್ಳುತ್ತೆ. ನೀವೇನನ್ನು ಸ್ಮರಣೆ ಮಾಡ್ತೀರಿ, ಯಾವುದನ್ನು ಧ್ಯಾನ ಮಾಡ್ತೀರಿ, ನಿಮ್ಮಲ್ಲೇ ಇರುವ ಒಂದು ಶಕ್ತಿ ಅಲ್ಲಿ ಪ್ರತಿಬಿಂಬವಾಗಿ ರೂಪುಗೊಳ್ಳುತ್ತೆ. ಗೊತ್ತಾಯ್ತಲ್ಲ? ಆವಾಗ ನೀವು ವರ ಕೇಳ್ಕೊಳ್ತೀರೋ, ಆಶೀರ್ವಾದ ತಗೊಳ್ತೀರೋ, ಏನು ಮಾಡ್ಕೊಳ್ತೀರೋ ಅದು ನಿಮಗೆ ಸೇರಿದ್ದು. ಗೊತ್ತಾಯ್ತಲ್ಲ? ಒಟ್ಟಿನಲ್ಲಿ ಒಂದು ಶಕ್ತಿ ಎಲ್ಲ ಕಡೆ ಇರುತ್ತೆ, ಒಳ್ಳೆಯವ್ರಿಗೂ ಇರುತ್ತೆ, ಕೆಟ್ಟವ್ರಿಗೂ ಇರುತ್ತೆ. ಅದಕ್ಕೆ ದೈತ್ಯರು, ರಾಕ್ಷಸರು, ರಾವಣ, ಕುಂಭಕರ್ಣ, ಹಿರಣ್ಯಕಶ್ಯಪ, ಹಿರಣ್ಯಾಕ್ಷ ಇವರೆಲ್ಲ ಏನು ಮಾಡೋರು? ತಪಸ್ಸು ಮಾಡೋರು. ಅವ್ರಿಗೂ ಭಗವಂತ ಕಾಣಿಸ್ತಿದ್ದ, ಒಳ್ಳೆಯವ್ರಿಗೂ ಭಗವಂತ ಕಾಣಿಸ್ತಿದ್ದ. ಯಾಕೆ? ಅವರಲ್ಲಿರುವ ಶಕ್ತಿ ಅಲ್ಲಿ ಒಂದು ಶಕ್ತಿಯನ್ನು, ಇನ್ನೊಂದು ಶಕ್ತಿಯನ್ನು ಸಿದ್ಧಪಡಿಸುತ್ತೆ.
ಇದು ಭಾಳ ಸೂಕ್ಷ್ಮವಾಗಿರುತ್ತೆ. ನೀವು ಶಿವಲೋಕದಿಂದ ಬಂದ ಶಿವ ಅಂದ್ಕೊಳ್ಳಿ, ವೈಕುಂಠದಿಂದ ಬಂದ ವಿಷ್ಣು ಅಂದ್ಕೊಳ್ಳಿ, ಬ್ರಹ್ಮಲೋಕದಿಂದ ಬಂದ ಬ್ರಹ್ಮಾಜ ಅಂದ್ಕೊಳ್ಳಿ, ನೀವು ಏನಾದರೂ ಅಂದ್ಕೊಳ್ಳಿ, ಅದು ಬೇರೆ ವಿಚಾರ. ನಿಜವಾಗ್ಲೂ ಹೇಳಬೇಕಂದ್ರೆ ಆ ತತ್ವಗಳೇ ಬೇರೆ ಇರ್ತದೆ. ಆ ಮಹಾಶಕ್ತಿಗಳಿಗೆ, ಈ ಜಗತ್ತನ್ನು ಸೃಷ್ಟಿ ಮಾಡಿದ ಮಹಾಶಕ್ತಿಗೆ ಎಲ್ಲ ರಹಸ್ಯ ಗೊತ್ತು. ಓಕೆನಾ? ಒಟ್ಟಿನಲ್ಲಿ ಇಲ್ಲಿ ಸ್ಥೂಲ, ಸೂಕ್ಷ್ಮ, ಪ್ರಾಣ ಇಷ್ಟಿರುತ್ತೆ. ನಾನು ಇಷ್ಟನ್ನು ಎಕ್ಸ್ಪ್ಲೈನ್ ಮಾಡಿದ್ದೀನಿ ನಿಮಗೆ, ಗೊತ್ತಾಯ್ತಲ್ಲ? ಪ್ರಾಣ ಹೋದರೆ ಮುಗೀತು, ಕಥೆ ಮುಗಿದೋಯ್ತು. ಸೂಕ್ಷ್ಮವಾದ ಶಕ್ತಿ ಶರೀರ ಇರಲ್ಲ. ಕನಸುಗಳಲ್ಲಿ ಬರುತ್ತೆ, ನೀವು ನೋಡಿರಬೇಕು. ನಾವು ಓಡಾಡ್ತಾ ಇರ್ತೀವಿ ಅಲ್ಲಿ ಇಲ್ಲಿ, ಅದು ಸೂಕ್ಷ್ಮ ಶರೀರ, ಗೊತ್ತಾಯ್ತಲ್ಲ? ಇದು ಭೌತಿಕ ಶರೀರ, ಜಡ ಶರೀರ. ಪ್ರಾಣ ಅಂದರೆ ಕನಸು ಅಲ್ಲ, ಶರೀರ ಈ ಕಡೆ ಎಚ್ಚರಿಕೆನೂ ಅಲ್ಲ, ನಿದ್ರೆ ಮಾಡ್ತಾಯಿರ್ತೀವಿ. ಆವಾಗ ಪ್ರಾಣ ಶರೀರ ಭಾಳ ಭಾಳ ಆನಂದವಾಗಿರುತ್ತೆ, ನಿರಾಕಾರವಾಗಿರುತ್ತೆ. ನಿರಾಕಾರ ಬ್ರಹ್ಮ ಅಂತೀವಿ. ಏನೂ ಇರಲ್ಲ, ಏನೂ ಕಾಣಲ್ಲ, ಹಂಗೆ ನಿದ್ದೆ ಮಾಡ್ತೀವಿ. ಅದು ಭಾಳ ಭಾಳ ಸೂಕ್ಷ್ಮ ಚೈತನ್ಯ, ಪರಬ್ರಹ್ಮ, ಪ್ರಜ್ಞಾಶಕ್ತಿ, ಪ್ರಾಣಶಕ್ತಿ, ಗೊತ್ತಾಯ್ತಲ್ಲ? ಎಲ್ಲ ಕಡೆ ಪ್ರಾಣಶಕ್ತಿ ಹೊರಗಡೆ ಇರುತ್ತೆ, ಅದೇ ಪ್ರಾಣಶಕ್ತಿ ನಮ್ಮ ಶರೀರದ ಒಳಗೂ ಇರುತ್ತೆ. ಎರಡೂ ಒಂದೇ. ಆದರೆ ನಮ್ಮ ಶರೀರದಲ್ಲಿ ಬಂದಿ ಆಗಿಬಿಟ್ಟಿದ್ವಿ. ಪ್ರಾಣಶಕ್ತಿ, ಆತ್ಮಶಕ್ತಿ ಹೊರಗಡೆ ಅದು ಆರಾಮಾಗಿದೆ. ನಾವು ಅದು ಎರಡೂ ಒಂದಾಗಬೇಕು. ಆವಾಗೇ ಮೋಕ್ಷ, ಮುಕ್ತಿ, ಜೀವನ ಮುಕ್ತಿ ಅನ್ನೋದು. ಎರಡೂ ಒಂದಾಗ್ಬಿಟ್ರೆ ನಾವೇ ಪರಬ್ರಹ್ಮ, ನಾವೇ ದೇವರು. ಸಮುದ್ರದ ನೀರಲ್ಲಿ ಒಂದು ಹನಿ ಹೆಂಗೆ ಮಿಕ್ಸ್ ಆಗುತ್ತೆ, ಹಾಲಲ್ಲಿ ಹೆಂಗೆ ಒಂದು ಡ್ರಾಪ್ ಹಾಲು ಮಿಕ್ಸ್ ಆಗುತ್ತೆ, ಸಕ್ಕರೆನಲ್ಲಿ ಹೆಂಗೆ ಒಂಚೂರು ಸಕ್ಕರೆ ನೀರು, ಕಬ್ಬಿನ ರಸ ಯಾವ ರೀತಿ ಮಿಕ್ಸ್ ಆಗುತ್ತೆ, ಆ ರೀತಿ ನಾವು ಭಗವಂತನಲ್ಲಿ, ಪರಬ್ರಹ್ಮನಲ್ಲಿ ಲೀನವಾಗಬೇಕು. ನಾವು ಅಂದರೆ ಸಣ್ಣ ಶಕ್ತಿ, ಪರಬ್ರಹ್ಮ ಅಂದರೆ ದೊಡ್ಡ ಶಕ್ತಿ. ಅದರಲ್ಲಿ ನಾವು ಸೇರ್ಕೋಬೇಕು. ನೀರಿನಲ್ಲಿ ನೀರು, ಹಾಲಿನಲ್ಲಿ ಹಾಲು ಅಲ್ವಾ? ತುಪ್ಪದಲ್ಲಿ ತುಪ್ಪ, ಎಣ್ಣೆಯಲ್ಲಿ ಎಣ್ಣೆ ಹೆಂಗೆ ಸೇರ್ಕೊಳ್ಳುತ್ತೆ, ಬೆಂಕಿಯಲ್ಲಿ ಬೆಂಕಿ ಕಿಡಿ ಬೆಂಕಿಯಲ್ಲಿ ಹೆಂಗೆ ಸೇರ್ಕೊಳ್ಳುತ್ತೆ, ಗೊತ್ತಾಯ್ತಲ್ಲ? ಒಟ್ಟಿನಲ್ಲಿ ಒಂದು ಸೂಕ್ಷ್ಮವಾದ ಶಕ್ತಿ, ಅದನ್ನು ಕಣ್ಣಲ್ಲಿ ನೋಡೋಕ್ಕೆ ಬರೋದಿಲ್ಲ. ಎಲ್ಲ ಕಡೆ ಇರುತ್ತೆ, ಎಲ್ಲದರಲ್ಲಿರುತ್ತೆ. ಒಳ್ಳೆಯವರಲ್ಲಿರುತ್ತೆ, ಕೆಟ್ಟವರಲ್ಲಿರುತ್ತೆ, ಒಳ್ಳೆಯದರಲ್ಲಿರುತ್ತೆ, ಕೆಟ್ಟದರಲ್ಲಿರುತ್ತೆ ಅಲ್ವಾ? ಅದೇ ಪರಬ್ರಹ್ಮ, ಸೂಕ್ಷ್ಮವಾದ ಶಕ್ತಿ. ಇದು ಶಕ್ತಿ ತತ್ವ. ಬಲ, ಯಾಂತ್ರಿಕ ಬಲ, ವಿದ್ಯುತ್ ಶಕ್ತಿ, ಅನ್ನಬಲ, ಅನ್ನಶಕ್ತಿ, ಶಾರೀರಿಕ ಬಲ ಇತ್ಯಾದಿ ಇತ್ಯಾದಿ ಬಲಗಳು, ತೋಳ್ಬಲ ಇತ್ಯಾದಿ ಇತ್ಯಾದಿ ಬಲಗಳು. ಆದರೆ ನಿಜವಾದ ಶಕ್ತಿನೇ ಬೇರೆ, ಚೈತನ್ಯ, ಶುದ್ಧ ಚೈತನ್ಯ ಬೇರೆ ಅಲ್ವಾ? ಓಕೆ ಅವರೇ, ಓಂ ಶ್ರೀ ಶಕ್ತಿ ಮಹಾತ್ಮೆ ಭಾಗ 2 ಈಗ ನಾನು ಭಾಳ ಸೂಕ್ಷ್ಮವಾದ ಒಂದು ಶಕ್ತಿ ಬಗ್ಗೆ ಹೇಳಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇನ್ನು ಮುಂದಿನ ಭಾಗ ನೆಕ್ಸ್ಟ್ ನೋಡಿ. ಹಾಗೆ ಮುಂದಿನ ಭಾಗಗಳಿರುತ್ತೆ, ನೋಡ್ತಾ ಹೋಗಿ. ಈ ಜಗತ್ತಿನ ಸೃಷ್ಟಿ ರಹಸ್ಯ ನಿಮ್ಗೆ ಅರ್ಥ ಆಗುತ್ತೆ. ತಿಳ್ಕೊಳ್ಳಿ, ಜ್ಞಾನ ಪಡ್ಕೊಳ್ಳಿ. ಜ್ಞಾನಕ್ಕಿಂತ ಬೇರೊಂದಿಲ್ಲ. ಯಾರು ಜ್ಞಾನ ಪಡ್ಕೊಳ್ತಾರೆ ಅವರಲ್ಲಿ ಅಜ್ಞಾನ ನಿವಾರಣೆ ಆಗುತ್ತೆ, ನಿವೃತ್ತಿ ಆಗುತ್ತೆ. ಅಜ್ಞಾನ ಯಾರಲ್ಲಿ ನಿವಾರಣೆ ಆಗುತ್ತೆ ಅವ್ರು ಯಾವತ್ತೂ ನರಕದ ಬಾಧೆ ಅನುಭವಿಸಲ್ಲ. ಯಾರಲ್ಲಿ ಅಜ್ಞಾನ ಇರುತ್ತೆ, ಅಂಧಕಾರ ಇರುತ್ತೆ, ಅವ್ರು ಯಾವಾಗಲೂ ನರಕದಲ್ಲೇ ಕುಳಿತಾರೆ. ಅದಕ್ಕೆ ಜ್ಞಾನ ದಾನಕ್ಕಿಂತ ಮಿಗಿಲಾದದ್ದು ಜಗತ್ತಿನಲ್ಲಿ ಯಾವುದೂ ಇಲ್ಲ. ಅದಕ್ಕೆ ನಾನು ಯೂಟ್ಯೂಬಲ್ಲಿ ಕೂತ್ಕೊಂಡು ಯಾರೋ ಒಂದು 10 ಜನ ಒಳ್ಳೆಯವರಿದ್ದಾರೆ ನಿಮ್ಮಂಥವ್ರು, ಅವರು ಒಳ್ಳೇದಾಗಲಿ ಅಂತ ನಾನು ಯೂಟ್ಯೂಬಲ್ಲಿ ಕೂತ್ಕೊಂಡು ಈ ಕ್ಲಾಸಸ್ ಕೊಡ್ತಾಯಿದ್ದೀನಿ. ಇದನ್ನು ಸದುಪಯೋಗ ಪಡಿಸ್ಕೋಬೇಕಂತ ಕೇಳ್ಕೊತೀನಿ. ಓಕೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊತೀನಿ. ನಿಮ್ಮ ಪ್ರೋತ್ಸಾಹ ಇದ್ದರೆ ಮುಂದಿನ ವಿಡಿಯೋ ನಾನು ಮಾಡ್ತೀನಿ. ಒಂದು ಲೈಕ್ ಮಾಡೋದು ಮರಿಬೇಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಹಾಕ್ಕೊಳ್ಳಿ. ಭಾಗ 1 ನೋಡಿಲ್ಲ ಅಂದ್ರೆ ನೋಡಿ, ಮುಂದಿನ ಭಾಗಗಳನ್ನು ನೋಡಿ. ಇನ್ನೂ ಕೆಲವು ವಿಡಿಯೋಗಳಿದ್ದಾವೆ, ಹಿಂದೆ ಹಾಕಿದ್ದೀನಿ, ಅವು ನೋಡಿ, ಮುಂದೆ ಹಾಕೋ ನೋಡಿ. ಓಕೆ, ನಿಮ್ಗೆ ಒಳ್ಳೆಯದಾಗಲಿ, ಸದಾ ನಿಮ್ಗೆ ಒಳ್ಳೆಯದಾಗಲಿ. ಓಂ ಶಾಂತಿ, ಓಂ ಶಾಂತಿ, ಓಂ ಶಾಂತಿ.